ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಹಿಂದೆ ಮುಂದೆ ಆಗೋಗಿದೆ ಫ್ರೆಂಡ್ಸ್. ವೀಡಿಯೋ ಬರೋದಿರಲಿ, ನಮಗೂ ಅಂದರೆ ಇಂಟರ್ವ್ಯೂ ಎಲ್ಲ ಇತ್ತು. ಸೊ ನಾನು ಇವಾಗ ಫೈನಲ್ ಇಯರು, ಸೊ ಆದ್ದರಿಂದ ಇಂಟರ್ವ್ಯೂ ಎಲ್ಲ ಇತ್ತು. ಸೊ ಅದರಿಂದ ಬ್ಯುಸಿ ಇದ್ವಿ. ನಾವೇನೇ ಬರೋದು ಮನೆಗೆ 8 ಗಂಟೆ 9 ಗಂಟೆ ಆಗ್ತಾಯಿತ್ತು. ಸೊ ಇನ್ನು ಅಕ್ಕಿಗಳಿಗೆ ಊಟ ಕೊಡೋದು, ನೀರು ಕೊಡೋದೇ ನೈಟ್ ಕೊಡ್ತಾಯಿದ್ವಿ. ಸೊ ಇನ್ನು ವೀಡಿಯೋ ಎಲ್ಲಿಂದ ಮಾಡಲಿ ಹೇಳಿ ಅದಕ್ಕೆ ಮಾಡಿಲ್ಲ ವೀಡಿಯೋ. ಸೊ ಇವಾಗ ಏನಾಗಿದೆ ಅಂದರೆ ಒಂದು 4-5 ದಿನ ಆಯಿತು. ಸೊ ಈ ಜಾಗದಲ್ಲಿ ನಮ್ಮದು ಬಸವ ಇದ್ದಿದ್ದು. ಸೊ ಅದನ್ನ ಒಂದು ಸರಿ ಲಾಸ್ಟ್ ಸರಿ ಆರಿಸಿ ನೋಡೋಣ, ಅದು ಆರು ಇಳಿದ್ಮೇಲೆ ರೆಕ್ಕೆ ಹೊಡೆಯೋಣ ಅಂದ್ಕೊಂಡು ಬಿಟ್ವಿ. ಲಾಸ್ಟ್ ಟೈಮೇ ಆಗೋಗಂಗಾಗಿದೆ. ಇನ್ನೂ ಬಂದಿಲ್ಲ. ಅಲ್ಲೇ 4 ದಿನ ಆಗಿದೆ, ಅಕ್ಕಿ ಇನ್ನೂ ಹೋಗಿ ಬಂದಿಲ್ಲ. ಸೊ ಇದು ಬಂದ್ಬಿಟ್ಟು ಬಸವ ಅವ್ರ ಅಜ್ಜಿ. ಸೊ ಅಂದರೆ ಇದು ನಮ್ಮ ಬಿಳೆಬಲ ಹೆಂಡ್ತಿ. ಇವೇನು ಕಥೆಗಳು ಮಾಡಿದ್ದಾವೆ, ಏನಾಗಿದೆ, ಇಲ್ಲ ದೃಷ್ಟಿ ಆಯಿತಾ, ಇಲ್ಲ ಏನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಮೊನ್ನೆ ಮರಿ ಮಾಡಿದೆ, ಒಂದೇ ಒಂದು ಮರಿ ಮಾಡಿರೋದು. ಸೊ ಇನ್ನೊಂದು ಮೊಟ್ಟೆ ಹೊಂಟೋಗಿತ್ತು. ಸೊ ಅದೇನಾಗಿದೆ, ಇವೆರಡು ಕಿತ್ತಾಡ್ತಾ ಇದ್ದಾವೆ. ಆ ಹಾಳಾಗಿರೋ ಮೊಟ್ಟೆನೂ ಫುಲ್ ಹೊಡೆದೋಗಿದೆ. ಆಮೇಲೆ ಅದು ಗಲೀಜೆಲ್ಲ ಈಚೆ ಬಂದಿದೆ. ಆಮೇಲೆ ಇನ್ನು ಹುಟ್ಟಿರೋ ಮರಿನೂ ಬಿಟ್ಟಿಲ್ಲ ಫ್ರೆಂಡ್ಸ್. ತುಳಿದು ಸಾಯಿಸಾಕ್ಬಿಟ್ಟಿದ್ದಾವೆ. ನೀರು ಕುಡ್ಸೋಕೆ ಹೋದ್ರು ಜಗಳ ಆಡ್ತಾ ಇದ್ದಾವೆ, ಸುಮ್ಮನಿದ್ರು ಜಗಳ ಆಡ್ತಾ ಇದ್ದಾವೆ, ಸುಮ್ಮನೆ ಆಚೆ ಬಿಟ್ಟರೆ ಜಗಳ ಆಡ್ತಾ ಇದ್ದಾವೆ. ಅದೇನೋಪ್ಪ ಗೊತ್ತಿಲ್ಲ, ನನಗೂ ಅರ್ಥ ಆಗಲಿಲ್ಲ. ಸೊ ಅದಕ್ಕೆ ಸಿಂಗಲ್ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಜೊತೆ ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟೆ ಜೊತೆ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ. ಸೊ ನೋಡಿ, ಇದೇನೆಟ್ರೆ ಫುಲ್ಲು ಎಲ್ಲ ಮರಿನೆಲ್ಲ ಸಾಯಿಸ್ಬಿಟ್ಟಿದ್ದಾವೆ. ಇವೇನೇ ಸಾಯಿಸಿದ್ದಾವೆ, ಮರಿನೂ ಸತ್ತೋಗಿದೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ಜೊತೆನೇ ತೆಗ್ದಾಕ್ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟೇ ಜೊತೆ ಮಾಡೋಣ ಅಂತ. ಇಲ್ಲ ಒಂದೂವರೆ ತಿಂಗಳು ಮೇಲೇ ನೋಡಿ. ಇದೇ ನಮ್ಮ ಬಿಳೆಬಾಲ ಇದು ನಮ್ಮ ಕತಾಂಗು. ಸೊ ಇದೇನೇ ನಮ್ಮ ಬಿಳೆಬಾಲ ಗಂಡು, ಒಂದೇ ಕಾಲು ಇರೋದು ಗಂಡಿಗೆ. ಸೊ ಮರಿ ಮಾಡಿ ಒಂದೇ ಒಂದು ಮರಿ ಹುಟ್ಟಿದ್ದು, 2 ಮೊಟ್ಟೆ ಇಟ್ಟಿತ್ತು. ಸೊ ಒಂದು ಮೊಟ್ಟೆಯಲ್ಲಿ ಫಾರ್ಮ್ ಆಗಿದ್ದು. ಸೊ ಒಂದು ಮೊಟ್ಟೆಯಲ್ಲಿ ಮರಿಯಾಗಿ ಒಂದು ಮರಿ ಬಂದಿದೆ. ಸೊ ಇನ್ನೊಂದು ಮೊಟ್ಟೆಯಲ್ಲಿ ಮರಿ ಬಂದಿಲ್ಲ. ಸೊ ಇವು ನೋಡಿ, ಇವಾಗ ಮೊಟ್ಟೆ ಚೂರೆಲ್ಲ ಇಲ್ಲೇ ಬಿದ್ದಿದೆ. ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸೊ ಇವೊಂದು ಹಿಂಗೆ ಮಾಡಿದ್ವು. ಆಮೇಲೆ ನಮ್ಮ ಬಸವ ಬೇರೆ ಹೋಗಿ 3 ದಿನ 4 ದಿನ ಆಯಿತು. ಇಷ್ಟೊಂದು ಲೇಟ್ ಯಾವತ್ತೂ ಮಾಡಿರಲಿಲ್ಲ. ಒಂದೇ ಒಂದು ರೌಂಡ್ ಇರಲಿ ಅಂತ ಬಿಟ್ವಿ, ಲಾಸ್ಟ್ ಟೈಮ್ ಇರಲಿ, ನೆಕ್ಸ್ಟ್ ಇನ್ನೇನು ಬಾಲ ರೆಕ್ಕೆ ಹೊಡೆದ್ಬಿಡೋಣ ಅಂತ ಬಿಟ್ಟಿದ್ದು ಫ್ರೆಂಡ್ಸ್ ಈಚೆ. ಏನು ದುರಾದೃಷ್ಟನೋ, ಬ್ಯಾಡ್ ಲಕ್ಕು ಗೊತ್ತಿಲ್ಲ, ಹೆಗ್ಲ ಮೇಲೆ ಕುಂತ್ಕೊಂಡ್ಬಿಟ್ಟಿದೆ ಬ್ಯಾಡ್ ಲಕ್ಕು. ಸೊ ಇವಾಗ ಒಂದು ತಿಂಗಳು ಎಲ್ಲ ಕ್ಲಿಯರಾಗಿ ನೀಟಾಗಿ ಮರಿ ಮಾಡಿಸ್ಕೊಂಡು ಕ್ಲೀನಾಗಿ ಎಲ್ಲ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಮರಿ ಮಾಡಿಸೋದು ನಾವು ಮಾಡಿಸೋ ರೀತಿಯಲ್ಲೇ ಮಾಡಿಸ್ತೀವಿ. ಬಟ್ ಏನಾಗುತ್ತೋ, ಮರಿಗಳು ಹುಟ್ಟುತ್ತೆ, ಸತ್ತೋಗುತ್ತೆ. ಇಲ್ಲಾಂದರೆ ಏನಾದ್ರು ಒಂದು ಚಿಕ್ಕಪಟ್ಟ ಎಡ್ವರ್ಟಾಗಿ ನೋಡಿ. ಅಟ್ಲೀಸ್ಟ್ ಆ ಥರ ಚೀಕ್ಲಾದ್ರಾಗೂ ಉಳ್ಕೊಂಬಿಟ್ರೆ ಏನಾದ್ರು ಮಾಡೋಣ. ಚೀಕ್ಲಾಗೂ ಉಳ್ಕೊಂಡಿಲ್ಲ. ಸೊ ತೀರೋಗಿದ್ದಾವೆ ಎಲ್ಲ. 3,200 ರೂಪಾಯಿ ಕೊಟ್ಟು 2 ಹೆಣ್ಣು ತಂದಿದ್ದು ಫ್ರೆಂಡ್ಸ್. 2 ಮರಿ ಮಾಡಿದ್ದು, 2 ಅಕ್ಕಿನೂ, ಅಂದರೆ ಒಂದೊಂದು ಮಾಡೋದು ಒಂದೊಂದು. ಸೊ 2 ಮರಿನೂ ಉಳ್ಕೊಂಡಿಲ್ಲ, 2 ತೀರೋಗಿದ್ದಾವೆ. ಸೊ ಏನು ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಬೇಜಾರು ಏನಂದರೆ ಕಾಯಿಲೆ ಏನಾದರೂ ಬಂದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನೋ ಕ್ಯಾಂಕರು ಆ ಥರ ಎಲ್ಲ ಬಂದರೆ ಒಂಥರ. ಸುಮ್ಮನೆ ಇದ್ದಂಗೆ ಒಂದು ಗುಲ್ದಾರ್ ಪಟ ಸದೋಯ್ತು. ಸೊ ಇದು ನೋಡಿ ಚೀಕ್ಲು ಪಟ. ಸೊ ಅದು ಚೀಕ್ಲಾಗೇ ಇದೆ. ನಾವು ರೆಡಿ ಮಾಡೋಷ್ಟು ಮಾಡ್ತಾನೇ ಇದ್ದೀವಿ. ಈಗ ಅಂತಲ್ಲ ಫ್ರೆಂಡ್ಸ್, ಒಂದು ತಿಂಗಳಿಂದ ಯಾಕೋ ಸಿಕ್ಕಾಪಟ್ಟೆ ಬ್ಯಾಡ್ ಲಕ್ ಆಗೋಗಿದೆ ದಾವಡಿಗೆ. ಏನು ಹೇಳೋದು ಗೊತ್ತಾಗ್ತಾಯಿಲ್ಲ. ಇದು ಒಂದೇ ಉಳ್ಕೊಂಡೈತಿ, ಈಚೆ ಒಳಗಾಕಬೇಕು. ಅಂದರೆ ಇವಾಗ ಈಚೆ ಮೇವಿಗೆ ಬಿಡೋದು. ಅಂದರೆ ಇನ್ನು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಲ್ಲ. ಕಾಲೇಜಿಂದ ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದೇನೇ ಫ್ರೆಂಡ್ಸ್, ಈ ಥರ ಎಲ್ಲ ಎಡವಟ್ಗಳಾಗಿದ್ದಾವೆ. ಇನ್ನೂ ಯಾವುದೋ ಜೊತೆ ಮೊಟ್ಟೆ ಇಟ್ಟಿಲ್ಲ, ಮರಿ ಮಾಡಿದ್ದಾವೆಲ್ಲ ಆ ಥರ ಎಡವಟ್ಗಳೇ ಆಗೋಗಿದ್ದಾವೆ. ನೋಡೋಣ, ನೆಕ್ಸ್ಟು ತಿಂಗಳು 1ನೇ ತಾರೀಕು ಬೇರೆ ಒಂದು ಹೊಸ ಜೊತೆ ಇದೆ. ಸೊ ಜೊತೆ ಎಲ್ಲ ಮಾಡಿ ವೀಡಿಯೋ ಹಾಕ್ತೀನಿ, ಸ್ಪೆಷಲ್ ವೀಡಿಯೋ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ. ಒಂಚೂರಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಎಫರ್ಟ್ಗಳಿರ್ತವೆ. ಅದರಿಂದ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ನಿಮ್ಗೇನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಓಕೆ, ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ. ಆದಷ್ಟು ಸಪೋರ್ಟ್ ಮಾಡಿ. ಕನ್ನಡ ಕ್ರಿಯೇಟರ್ಸ್ ಅಲ್ವಾ, ಸ್ವಲ್ಪ ನನಗೂ ಫ್ಯಾಮಿಲಿ ಚಿಕ್ಕದೇನೇ ಇರೋದು, ಅಂದರೆ ಯೂಟ್ಯೂಬ್ ಫ್ಯಾಮಿಲಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಆಮೇಲೆ ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಇದ್ದಿದ್ದು ಇವತ್ತಿನ ವೀಡಿಯೋಲಿ. ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ಹೇಳಿ, ವೀಡಿಯೋ ಮಾಡೋಣ. ಆಮೇಲೆ ಫಿಶಸ್ದು ಲೇಟ್ ಆಗ್ತಿದೆ. ಫಿಶಸ್ದು ವೀಡಿಯೋ ಏನಕ್ಕೆ ಲೇಟ್ ಆಗ್ತಿದೆ ಅಂದರೆ, ನನಗೆ ಫಿಶಸ್ ಇಟ್ಟಿದೆ ಅಲ್ಲ ಈಚೆಗಡೆ, ಅಲ್ಲೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಸೊ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಅದರಿಂದ ವೀಡಿಯೋಗಳು ಬರ್ತಾಯಿಲ್ಲ. ಅವನು ಒಂದು ಸ್ವಲ್ಪ ಇಕ್ಕಟ್ಟಲ್ಲಿದ್ದಾವೆ. ಸೊ ನೋಡೋಣ, ಎಲ್ಲ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ವೀಡಿಯೋ ಬೇಕು ಅಂದರೆ ಡೈರೆಕ್ಟಾಗಿ ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಬಂದಿದ್ದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಏನು ಅನ್ಸುತ್ತೋ ಅದು